ನಾವು ಯಾವಾಗಲೂ ಶಾಪಿಂಗ್ ಹೋಗ್ತೀವಿ ಅಥವಾ ಗ್ರಾಸರೀಸ್ ತಗೊಳ್ಳಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಅಥವಾ ಕ್ಯಾರಿ ಬ್ಯಾಗ್ ಅನ್ನ ಕ್ಯಾರಿ ಮಾಡ್ತೀವಿ. ಹಾಗೆಯೇ ಕ್ಯಾರಿ ಬ್ಯಾಗ್ ಅಥವಾ ಹ್ಯಾಂಡ್ ಬ್ಯಾಗ್ ಅಂದಿದ ತಕ್ಷಣ ತುಂಬಾ ಜನ ಬರೀ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅಥವಾ ಯಾವುದಾದ್ರೂ ದೊಡ್ಡ ಬ್ರ್ಯಾಂಡ್ಗಳು ನೀಡುವಂತಹ ಪೇಪರ್ ಬ್ಯಾಗ್ಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ. ಆದ್ರೆ ಪರಿಸರ ಸ್ನೇಹಿ ಕಾಳಜಿ ಇರುವಂತಹವರು ಮುಖ್ಯವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಿಟ್ಟು ಹೆಚ್ಚಾಗಿ ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ಟೆ ಬ್ಯಾಗ್ಗಳಿಗೆ ಪ್ಲಾಸ್ಟಿಕ್ ಬ್ಯಾನ್ ಆದ ನಂತರದಂತೂ ಒಳ್ಳೆ ಡಿಮಾಂಡ್ ಇದೆ. ಸೊ ನೀವು ಕೂಡ ಕ್ಯಾರಿ ಬ್ಯಾಗ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಆ ಫೀಲ್ಡ್ ನಲ್ಲಿ ಯಾವ ರೀತಿಯಾದಂತಹ ಆಯ್ಕೆಗಳಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಮನೆಯಲ್ಲಿಯೇ ಹೇಗೆ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡಬಹುದು, ಕೆಲವೊಂದು ಮಷಿನರಿ ಸಪೋರ್ಟ್ ಇದ್ರೆ ಸಾಕು ನೀವು ತಿಂಗಳು ಪೂರ್ತಿ ಆದಾಯವನ್ನ ಗಳಿಸಬಹುದಾಗಿರುತ್ತೆ. ಸೊ ಕ್ಯಾರಿ ಬ್ಯಾಗ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ಲಾನಿಂಗ್ ಬೇಕು, ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಯಾವ ರೀತಿಯಾಗಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದು, ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಕ್ಯಾರಿ ಬ್ಯಾಗ್ ಅಂದಿದ ತಕ್ಷಣ ನಿಮಗೆ ಹಲವಾರು ಆಯ್ಕೆಗಳು ಅನ್ನುವಂಥದ್ದು ಇರುತ್ತೆ. ತಮ್ಮ ಕಂಫರ್ಟಬಿಲಿಟಿಗೆ ಅನೇಕ ರೀತಿಯಾದಂತಹ ಕ್ಯಾರಿ ಬ್ಯಾಗ್ಗಳನ್ನ ಜನ ಯೂಸ್ ಮಾಡೋದನ್ನ ನೀವು ನೋಡಿರ್ತೀರಾ. ಇನ್ನು ಪ್ಲಾಸ್ಟಿಕ್ ಬ್ಯಾನ್ ಆದ ನಂತರದಲ್ಲಂತೂ ಅನೇಕ ಜನ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಬಿಟ್ಟು ಬೇರೆ ರೀತಿಯಾದಂತಹ ಬ್ಯಾಗ್ಗಳನ್ನ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದೇ ಪೇಪರ್ ಬ್ಯಾಗ್ಗಳು, ಹಾಗೇನೆ ಕ್ಲಾತ್ ಬ್ಯಾಗ್ಗಳು, ಹಾಗೇನೆ ಜೂಟ್ ಬ್ಯಾಗ್, ಜೊತೆಗೆ ಇದೇ ರೀತಿಯಾದಂತಹ ಗಿಫ್ಟ್ ಮಾಡಲಿಕ್ಕೆ ಬೇಕಾಗುವಂತಹ ಕೆಲವೊಂದು ಬ್ಯಾಗ್ಗಳಾಗಿರ್ಬೋದು, ನಾನ್ ಓವನ್ ಬ್ಯಾಗ್ಗಳಾಗಿರ್ಬೋದು, ಹೀಗೆ ಹಲವಾರು ರೀತಿಯಾದಂತಹ ಆಯ್ಕೆಗಳು ಇವತ್ತಿನ ಮಾರುಕಟ್ಟೆಯಲ್ಲಿ ನಮಗೆ ಸಿಗ್ತಿದೆ. ಅದರಲ್ಲಿ ಮುಖ್ಯವಾಗಿ ನಿಮಗೆ ಬರುವಂಥದ್ದೇ ಬಟ್ಟೆ ಬ್ಯಾಗ್ ಅಂದಿದ ತಕ್ಷಣ ನೀವು ಹೆಚ್ಚಾಗಿ ಫ್ಯಾಬ್ರಿಕ್ ಬ್ಯಾಗ್ಗಳನ್ನ ನೀವು ಗ್ರಾಸರಿ ಸ್ಟೋರ್ಗಳಲ್ಲಿ ಹಾಗೇನೆ ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡಿರ್ತೀರಾ. ಹಾಗೇನೆ ಬಟ್ಟೆ ಬ್ಯಾಗ್ನಲ್ಲೂ ನೀವು ಸಿಂಗಲ್ ಯೂಸ್ ಹಾಗೇನೆ 2-3 ಸತಿ ಬಳಸಿ ವೇಸ್ಟ್ಗೆ ಹಾಕುವಂತಹ ಬಟ್ಟೆ ಬ್ಯಾಗ್ಗಳನ್ನ ನೋಡಿರ್ತೀರಾ, ಅಥವಾ ತುಂಬಾ ಚೆನ್ನಾಗಿ ಒಳ್ಳೆ ಡ್ಯೂರಬಿಲಿಟಿ ಇರುವಂತಹ ಗಟ್ಟಿ ಬ್ಯಾಗ್ಗಳನ್ನ ಕೂಡ ನೀವು ನೋಡಿರ್ತೀರಾ. ಸೊ ಸಿಂಪಲ್ ಆಗಿ ಬಟ್ಟೆ ಬ್ಯಾಗ್ಗಳನ್ನ ನೀವು ಕೊಂಡುಕೊಳ್ತೀರಾ ಅಂತ ಹೇಳಿದ್ರೆ 5ರಿಂದ 10 ರೂಪಾಯಿಗೆ ಚಿಕ್ಕ ಬ್ಯಾಗ್ಗಳನ್ನ ನೀವು ನೋಡಿರ್ತೀರಾ. ಹಾಗೇನೆ ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಅಂತ ನೋಡಿದಾಗ ನಿಮಗೆ 50, 100, 200, 300 ರೂಪಾಯಿಗಳಿಗೂ ಕೂಡ ಚೆನ್ನಾಗಿರುವಂತಹ ಬ್ಯಾಗ್ಗಳನ್ನ ನೀವು ಕೊಂಡುಕೊಳ್ಳುವಂಥದ್ದಿರುತ್ತೆ ಸಿಂಪಲ್ ಆಗಿ ಒಂದು ನಾರ್ಮಲ್ ಶಾಪಿಂಗ್ ಅಥವಾ ಗ್ರಾಸರೀಸ್ ಅನ್ನ ತಗೊಳ್ಳಿಕ್ಕೆ ಹೋಗುವಾಗ. ಇನ್ನು ಎರಡನೇದಾಗಿ ಬರುವಂಥದ್ದೇ ಜೂಟ್ ಬ್ಯಾಗ್ ಅಂತೂ ಅನೇಕ ವರ್ಷಗಳಿಂದ ತುಂಬಾ ಜನ ಡಿಫ್ರೆಂಟ್ ಪರ್ಪಸ್ಗಳಿಗೆ ಯೂಸ್ ಮಾಡ್ತಿರೋದನ್ನ ನೋಡಿರ್ತೀರಾ. ಹಾಗೇನೆ ಜೂಟ್ ಬ್ಯಾಗ್ಗಳಿಗಂತೂ ಇತ್ತೀಚಿನ ದಿನಗಳಲ್ಲಿ ಒಂದು ಫ್ಯಾಷನಬಲ್ ಲುಕ್ ಅನ್ನ ನೀಡಿ ಫ್ಯಾಷನಿಸ್ಟಾಗಳು ಹಾಗೇನೆ ಇನ್ಫ್ಲೂಯೆನ್ಸರ್ಸ್ಗಳು ಹೆಚ್ಚಾಗಿ ಯೂಸ್ ಮಾಡೋದನ್ನ ನೋಡಿರ್ತೀರಾ. ಸೊ ಜೂಟ್ ಬ್ಯಾಗಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಹೆಚ್ಚಿನ ಡ್ಯೂರಬಿಲಿಟಿ ಮತ್ತು ಸ್ಟ್ರೆಂತ್ ಇರೋದ್ರಿಂದ ದೀರ್ಘಾವಧಿ ಬಾಳಿಕೆಯನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ. ಹಾಗೆಯೇ ಜೂಟ್ ಬ್ಯಾಗ್ ಅಂದಿದ ತಕ್ಷಣ ನಿಮಗೆ ಲಿಮಿಟೇಷನ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಆಗಿರೋದ್ರಿಂದ ಹೆಚ್ಚಿನ ಜನ ಜೂಟ್ ಬ್ಯಾಗ್ಗಳನ್ನು ಕೂಡ ಖರೀದಿ ಮಾಡೋದನ್ನ ನಾವು ನೋಡಿರ್ತೀವಿ. ಇನ್ನು ಮೂರನೇದಾಗಿ ಬರುವಂಥದ್ದೇ ನಾನ್ ಓವನ್ ಬ್ಯಾಗ್ಸ್ಗಳು. ನಾನ್ ಓವನ್ ಬ್ಯಾಗ್ಸ್ ಅಂದಿದ ತಕ್ಷಣ ನಿಮಗೆ ಸಿಂಪಲ್ ಆಗಿ ಸೀಮ್ಲೆಸ್ ಅಥವಾ ಸ್ಟಿಚಿಂಗ್ ಲೆಸ್ ಕಾಣಿಸುವಂತಹ ಬ್ಯಾಗ್ಗಳು ಅನ್ನುವಂಥದ್ದಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಟ್ರೆಂಡ್ ಆಗಿರುವಂತಹ ಈ ಬ್ಯಾಗ್ಗಳನ್ನು ನೀವು ಅನೇಕ ಶಾಪಿಂಗ್ ಮಾಲ್ಗಳು, ಮಾರ್ಟ್ಗಳಲ್ಲಿ ನೋಡಿರ್ಬೋದಾಗಿರುತ್ತೆ. ಹಾಗೆಯೇ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಫುಡ್ ರೆಸ್ಟೋರೆಂಟ್ಸ್ಗಳು, ಪರ್ಟಿಕ್ಯುಲರ್ ಆಗಿರುವಂತಹ ಕೆಲವೊಂದು ಬ್ರ್ಯಾಂಡ್ಗಳು ಇದೇ ರೀತಿಯಾದಂತಹ ಬ್ಯಾಗ್ಗಳನ್ನು ನಿಮಗೆ ನೀಡೋದನ್ನ ಕೂಡ ನೀವು ನೋಡಿರ್ತೀರಾ. ಸೊ ನಾನ್ ಓವನ್ ಬ್ಯಾಗ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾನ್ ಓವನ್ ಬ್ಯಾಗ್ಸ್ ಅನ್ನ ಸ್ಟಿಚ್ ಮಾಡಲಿಕ್ಕೆ ಮಷೀನ್ಗಳು ನಿಮಗೆ ಮಾರುಕಟ್ಟೆಯಲ್ಲಿ 1 ಲಕ್ಷ ರೂಪಾಯಿಗೆ ಅವೈಲೇಬಲ್ ಆಗಿದೆ. ಹಾಗೇನೆ ಈ ರೀತಿಯಾದಂತಹ ಬ್ಯಾಗ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಹೆಚ್ಚಿನ ಎಕ್ಸ್ಪೆರಿಮೆಂಟೇಷನ್ ಮಾಡುವಂಥದ್ದು ಇರೋದಿಲ್ಲ. ಸಿಂಪಲ್ ಆಗಿ ನೀವು ಒಂದು ಕ್ಲಾಸಿಕ್ ಸ್ಟೈಲ್ ಅಲ್ಲಿ ನಾನ್ ಓವನ್ ಬ್ಯಾಗ್ಸ್ ಅನ್ನ ಸ್ಟಿಚ್ ಮಾಡಿ ಬೇಕಾದಂತಹ ಕಂಪನಿಗಳಿಗೆ ಹಾಗೇನೆ ನಿಮ್ಮ ವೆಂಡರ್ಗಳಿಗೆ ನೀಡುವಂಥದ್ದು ಇರುತ್ತೆ. ಇನ್ನು ನಾಲ್ಕನೇದಾಗಿ ಬರುವಂಥದ್ದೇ ಗಿಫ್ಟ್ ಬ್ಯಾಗ್ಗಳು ಅಥವಾ ಸ್ಟ್ಯಾಂಪ್ ಪ್ರಿಂಟೆಡ್ ಬ್ಯಾಗ್ಗಳು ಅನ್ನುವಂಥದ್ದಾಗಿರುತ್ತೆ. ಗಿಫ್ಟೆಡ್ ಬ್ಯಾಗ್ಗಳು ಅಂತ ಬಂದಾಗ ನಿಮಗೆ ಪೇಪರ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿರುವಂತಹ ಕಲರ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ಅಥವಾ ಫ್ಯಾನ್ಸಿ ಆಗಿರುವಂತಹ ಕೆಲವೊಂದು ಲೇಸಸ್ಗಳನ್ನು ಬಳಸ್ಕೊಂಡು ಮಾಡುವಂಥದ್ದಿರುತ್ತೆ. ಹಾಗೇನೆ ಪ್ರಿಂಟೆಡ್ ಅಥವಾ ಸ್ಟ್ಯಾಂಪ್ ಪ್ರಿಂಟೆಡ್ ಬ್ಯಾಗ್ಗಳು ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಒಂದು ಕಂಪನಿ ತನಗೆ ಬೇಕಾದಂತಹ ಕೆಲವೊಂದು ಲೋಗೋ ಹಾಗೇನೆ ಮೋಟೋ ಈ ರೀತಿಯಾದಂತಹ ಕೆಲವೊಂದು ಲೆಟರ್ಸ್ ಅನ್ನ ಪ್ರಿಂಟ್ ಮಾಡುವಂಥದ್ದು ಇರ್ಬೋದು, ಈ ರೀತಿಯಾಗಿ ಕಸ್ಟಮೈಸೇಷನ್ ಅನ್ನ ಮಾಡಿಸುವಂಥದ್ದು ಇರುತ್ತೆ. ಸೊ ಈ ರೀತಿಯಾದಂತಹ ಆರ್ಡರ್ಗಳನ್ನ ಕೂಡ ನೀವು ಪಡ್ಕೊಂಡು ಒಂದು ಒಳ್ಳೆ ಆದಾಯವನ್ನ ಗಳಿಸಬಹುದಾಗಿರುತ್ತೆ. ಸೊ ಕ್ಯಾರಿ ಬ್ಯಾಗ್ ಅಂತ ಬಂದಾಗ ನಿಮಗೆ ಅನೇಕ ರೀತಿಯಾದಂತಹ ಆಯ್ಕೆಗಳಿರುತ್ತೆ. ಬೇರೆ ರೀತಿಯಾದಂತಹ ಬಿಸ್ನೆಸ್ಗಳಿಗೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಿಳ್ಕೊಂಡು ನೀವು ಸರಿಯಾಗಿರುವ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಬ್ಯಾಗ್ಸ್ ಅನ್ನ ಸ್ಟಿಚ್ ಮಾಡಿ ಕೊಡ್ತೀರಾ ಅಂತ ಹೇಳಿದ್ರೆ ನಿರಂತರವಾಗಿ ಆದಾಯವನ್ನ ಪಡ್ಕೊಳ್ಳುವಂಥದ್ದಿರುತ್ತೆ. ಸೊ ಕ್ಯಾರಿ ಬ್ಯಾಗ್ನಲ್ಲಿ ಎಷ್ಟು ರೀತಿಯಾದಂತಹ ವಿಧಗಳಿದೆ ಅಂತ ನಾವು ಸಿಂಪಲ್ ಆಗಿ ತಿಳ್ಕೊಂಡಿದ್ದೀವಿ. ಈ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಮಷಿನರಿ ಬೇಕಾಗುತ್ತೆ, ಯಾವ ರೀತಿಯಾದಂತಹ ಸಪೋರ್ಟ್ ಒಂದು ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ನೀವು ಕ್ಲಾತ್ ಕ್ಯಾರಿ ಬ್ಯಾಗ್ ಅನ್ನ ರೆಡಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಬೇಕಾಗುವಂಥದ್ದೇ ಮಷೀನ್ ಅನ್ನುವಂಥದ್ದು. ಸಿಂಪಲ್ ಆಗಿ ನಿಮಗೆ ಸ್ಟಿಚಿಂಗ್ ಬಂದ್ರೆ ಸಾಕು, ಒಂದು ಮನೆಯಲ್ಲಿರುವಂತಹ ಮಷೀನ್ ಅನ್ನೇ ಬಳಸ್ಕೊಂಡು ನೀವು ಕ್ಯಾರಿ ಬ್ಯಾಗ್ಗಳನ್ನ ಹೊಲಿಯುವಂಥದ್ದಿರುತ್ತೆ. ಹಾಗೆಯೇ
ಕ್ಲಾತ್ ಬ್ಯಾಗ್ ಅಂತ ಬಂದಾಗ ಕ್ಲಾತ್ನ ಕ್ವಾಲಿಟಿ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಹಾಗೆಯೇ ನೀವು ಯಾವ ಬಿಸ್ನೆಸ್ಗೆ ಈ ಕ್ಲಾತ್ ಬ್ಯಾಗನ್ನು ನೀಡ್ತಿದ್ದೀರಾ ಅದರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಕ್ವಾಲಿಟಿ, ಕ್ವಾಂಟಿಟಿ, ಸೈಜ್, ಶೇಪ್ ಪ್ರತಿಯೊಂದನ್ನು ನೀವು ವೆಂಡರ್ನ ಬಳಿ ಮೊದಲೇ ತಿಳಿದುಕೊಂಡು ನಂತರದಲ್ಲಿ ಅದನ್ನು ಸ್ಟಿಚ್ ಮಾಡುವಂಥದ್ದಿರುತ್ತೆ. ಹಾಗೆಯೇ ನಿಮಗೆ ಮಾರುಕಟ್ಟೆಯಲ್ಲಿ ಈ ಸ್ಟಿಚಿಂಗ್ ಮಷೀನ್ ಅನ್ನುವಂಥದ್ದು ಏನಿರುತ್ತೆ, ಸಿಂಪಲ್ ಆಗಿ ಮಷೀನ್ಗಳು ನಿಮಗೆ 10,000ದಿಂದ ಆರಂಭ ಆಗಿ 50,000, 1 ಲಕ್ಷ, 2 ಲಕ್ಷ ನಿಮಗೆ ಬೇಕಾಗಿರುವಂತಹ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮ್ಯಾನುಫ್ಯಾಕ್ಚರಿಂಗಿಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಅನೇಕ ಮಷೀನ್ಗಳು ನಿಮಗೆ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಅವೈಲಬಲ್ ಆಗಿರುತ್ತೆ. ಸೊ ಸಿಂಪಲ್ ಆಗಿ ನೀವು ಈ ಮಷೀನನ್ನು ಖರೀದಿ ಮಾಡಿ ಈ ಬ್ಯಾಗ್ಗಳನ್ನು ಮಾರಾಟ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಬ್ಯಾಗ್ ಮಾರಾಟ ಅಂತ ಬಂದಿದ ತಕ್ಷಣ ನಿಮಗೆ ಅನೇಕ ಕಂಪನಿಗಳು ಅವರೇ ಫ್ಯಾಬ್ರಿಕ್ ಮತ್ತು ಇತರೆ ಬೇಕಾಗಿರುವಂಥ ವಸ್ತುಗಳನ್ನು ನೀಡಿ ಕಸ್ಟಮೈಸ್ ಬ್ಯಾಗ್ಸ್ಗಳನ್ನು ಮಾಡಿಸ್ಕೊಳ್ಳುವಂಥದ್ದಿರುತ್ತೆ. ಇಲ್ಲ ಅಂದರೆ ಕೆಲವೊಂದು ಕಂಪನಿಗಳು ಕಂಪ್ಲೀಟ್ ಆಗಿ ರಾ ಮೆಟೀರಿಯಲ್ ಜೊತೆಗೇ ಸ್ಟಿಚಿಂಗ್ ಚಾರ್ಜಸನ್ನು ನಿಮಗೆ ನೀಡಿ ಬ್ಯಾಗ್ಗಳನ್ನು ಪರ್ಚೇಸ್ ಮಾಡುವಂಥದ್ದಿರುತ್ತೆ. ಸೊ ಈ ಎಲ್ಲ ರೀತಿಯಾದಂಥ ಪ್ಲಾನಿಂಗನ್ನು ನೀವು ಮಾಡಿಕೊಂಡು ಫ್ಯಾಬ್ರಿಕ್ ಕಾಸ್ಟ್ ಅನ್ನುವಂಥದ್ದು ಇರುತ್ತೆ, ಥ್ರೆಡ್ ಕಾಸ್ಟ್, ಫಿನಿಶಿಂಗ್ ಕಾಸ್ಟ್. ಸೊ ಕಂಪ್ಲೀಟ್ ಆಗಿ ಒಂದು ಬ್ಯಾಗನ್ನು ರೆಡಿ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಬರುತ್ತೆ ಅಂತ ಸರಿಯಾದ ಪ್ಲಾನಿಂಗನ್ನು ಮಾಡಿ ನಂತರದಲ್ಲಿ ಈ ಬಿಸ್ನೆಸ್ಸನ್ನು ಆರಂಭ ಮಾಡಬೇಕಾಗಿರುತ್ತೆ. ಸೊ ನೀವು ಹೊಸದಾಗಿ ಸ್ಟಿಚಿಂಗ್ ಕಲಿತಿದ್ದೀರಾ ಅಂತ ಹೇಳಿದ್ರೆ ಸಿಂಪಲ್ ಬೇಸಿಕ್ ಸ್ಟಿಚಸ್ಸನ್ನು ಕಲಿತು ಬ್ಯಾಗನ್ನು ಹೊಲಿಲಿಕ್ಕೆ ಶುರು ಮಾಡ್ಬೋದಾಗಿರುತ್ತೆ. ಹಾಗೆಯೇ ಲಾಂಗ್ ರನ್ನಲ್ಲಿ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂದಿದ ತಕ್ಷಣ ಸ್ಪೀಡ್ ಹೆಚ್ಚಾದಂತೆ ಎಲ್ಲ ನೀವು ದಿನವೊಂದಕ್ಕೆ ಎಷ್ಟು ಬ್ಯಾಗನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನುವಂಥ ಅಕೌಂಟ್ ನಿಮಗೆ ಸುಲಭವಾಗಿ ಸಿಗುತ್ತೆ. ಇನ್ನು ಮೂರನೇದಾಗಿ ಬರುವಂಥದ್ದೇ ಯಾವ ರೀತಿಯಾಗಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲಿ ಆರ್ಡರ್ ಸಿಗುತ್ತೆ, ಈ ರೀತಿಯಾದಂಥ ಬ್ಯಾಗ್ಗಳನ್ನು ಎಲ್ಲಿ ನಾವು ಪುಷ್ ಮಾಡ್ಬೋದು ಅನ್ನುವಂಥದ್ದಾಗಿರುತ್ತೆ. ಮಾರ್ಕೆಟಿಂಗ್ ಅಂತ ಬಂದಾಗ ಇದು ಸುಲಭ ಅನಿಸೋದಿಲ್ಲ, ಯಾಕಂದರೆ ಅನೇಕ ಜನ ಈಗ ಕೊರೋನಾ ಆದ ನಂತರದಲ್ಲಂತೂ ಹೆಚ್ಚಾಗಿ ರೀಸೈಕಲ್ ಆಗುವಂತಹ ಬ್ಯಾಗ್ಗಳನ್ನು ಅಥವಾ ಬಟ್ಟೆ ಬ್ಯಾಗ್ಗಳನ್ನು ಯೂಸ್ ಮಾಡೋದನ್ನು ನೀವು ನೋಡಿರ್ತೀರ. ಸೊ ಎಲ್ಲಿ ಇದಕ್ಕೆ ಡಿಮಾಂಡ್ ಇದೆ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಡಿಮಾಂಡ್ ಅಂತ ಬಂದಾಗ ನಿಮಗೆ ಹೋಟೆಲ್ಗಳಲ್ಲಿ, ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಲ್ಲಿ ಬ್ಯಾಗ್ಗಳನ್ನು ಜನ ಯೂಸ್ ಮಾಡೋದನ್ನು ನೋಡಿರ್ತೀರ. ಹಾಗೆಯೇ ಶಾಪಿಂಗ್ ಸೆಂಟರ್ಸ್, ಶಾಪಿಂಗ್ ಮಾಲ್ಸ್, ಹಾಗೆಯೇ ಗ್ರಾಸರಿ ಸ್ಟೋರ್ಗಳಲ್ಲಿ ಹೆಚ್ಚಾಗಿ ಬ್ಯಾಗ್ಗಳನ್ನು ಬಳಸುವಂಥದ್ದಿರುತ್ತೆ. ಹಾಗೆಯೇ ಗಿಫ್ಟ್ ಶಾಪ್ಸ್ ಅಂತ ಬಂದಾಗ ಗಿಫ್ಟ್ ಶಾಪ್ಸ್ನಲ್ಲೂ ನೀವು ಅನೇಕ ರೀತಿಯಾದಂಥ ಕ್ಯಾರಿ ಬ್ಯಾಗ್ ವೆರೈಟೀಸನ್ನು ಅಥವಾ ಗಿಫ್ಟಿಂಗ್ ಬ್ಯಾಗ್ ವೆರೈಟೀಸನ್ನು ನೋಡ್ತೀರಾ. ಅಂಥವರ ಬಳಿ ಹೋಗಿ ಸಿಂಪಲ್ ಆಗಿ ಪಿಚ್ ಮಾಡಿ ಕೇಳುವಂಥದ್ದಿರುತ್ತೆ. ಸೊ ಸ್ಟಾರ್ಟಿಂಗ್ನಲ್ಲಿ ತುಂಬ ಜನಕ್ಕೆ ಮುಜುಗರ ಅನ್ನುವಂಥದ್ದಾಗುತ್ತೆ, ಯಾಕಂದರೆ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಹೆಚ್ಚಿನ ಜನರ ಜೊತೆ ಮಾತಾಡಿ ಕಂಫರ್ಟಬಿಲಿಟಿ ಅನ್ನುವಂಥದ್ದಿರಲ್ಲ. ಸೊ ಈಸಿಯಾಗಿ ನೀವು ಒಂದು ಒಳ್ಳೆ ಪ್ರಾಡಕ್ಟನ್ನು ತಯಾರು ಮಾಡಿ ಜನರಿಗೆ ಅದನ್ನು ರೀಚ್ ಔಟ್ ಮಾಡಬೇಕು ಅಂತ ಹೇಳಿದಾಗ ನೀವು ಮುಖ್ಯವಾಗಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಹೋಗಿ ಮಾತನಾಡಿ ನೀವು ಯಾವ ರೀತಿಯಾದಂಥ ಪ್ರಾಡಕ್ಟನ್ನು ನೀಡ್ತಿದ್ದೀರಾ ಅಂತ ತೋರಿಸುವಂಥದ್ದಿರುತ್ತೆ. ಸೊ ನೀವು ಈ ರೀತಿಯಾಗಿ ಬಿಸ್ನೆಸ್ ವೆಂಡರ್ಸ್ಗಳ ಜೊತೆ ಹಾಗೆಯೇ ಅನೇಕ ರೀತಿಯಾದಂಥ ರೀಟೇಲ್ ಮತ್ತು ಹೋಲ್ಸೇಲ್ ಕಂಪ್ನಿಗಳು ಎಲ್ಲಿ ಬ್ಯಾಗ್ಗಳು ಹೆಚ್ಚಾಗಿ ಬಳಕೆಗೆ ಬರುತ್ತೆ ಅಂತ ತಿಳ್ಕೊಂಡು ಅಂಥವರ ಬಳಿ ಪಿಚ್ ಮಾಡೋದ್ರಿಂದ ಈಸಿಯಾಗಿ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸನ್ನು ಮಾಡುವಂಥದ್ದಿರುತ್ತೆ. ಇನ್ನು ಕೊನೆಯದಾಗಿ ಬರುವಂಥದ್ದೇ ಬೆಲೆ ನಿಗದಿ ಅನ್ನುವಂಥದ್ದಾಗಿರುತ್ತೆ. ಪೇಪರ್ ಬ್ಯಾಗ್ಸ್ ಅಂತ ಬಂದಾಗ ನಿಮಗೆ ಕಡಿಮೆ ರೇಟಲ್ಲಿ ಪೇಪರ್ ಬ್ಯಾಗ್ಗಳನ್ನು ಸೆಲ್ ಮಾಡುವಂಥದ್ದಿರುತ್ತೆ. ಹಾಗೆಯೇ ಪೇಪರ್ ಬ್ಯಾಗ್ಸ್ ಅಂತ ಬಂದಾಗ ಅದು 1 ಟೈಮ್ ಅಥವಾ 2 ಟೈಮ್ಸ್ ಯೂಸ್ಗೆಲ್ಲ ಬೇಗ ಹರಿದೋಗೋದ್ರಿಂದ ಹೆಚ್ಚಿನ ಬೆಲೆಯನ್ನು ಜನ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಬಟ್ಟೆ ಬ್ಯಾಗನ್ನು ಅಥವಾ ಗಿಫ್ಟ್ಸ್ ಬ್ಯಾಗನ್ನು ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬಟ್ಟೆ ಬ್ಯಾಗನ್ನು ನೀವು ಮಿನಿಮಮ್ ಅಂದರೂ ₹5, ₹10, ₹15 ಆರಂಭ ಮಾಡ್ಬೋದಾಗಿರುತ್ತೆ. ಸೈಜ್, ಶೇಪ್ ಮತ್ತು ಕ್ವಾಲಿಟಿ ಅಥವಾ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಪ್ರೈಸಿಂಗನ್ನು ನೀಡುವಂಥದ್ದಾಗಿರುತ್ತೆ. ಹೋಲ್ಸೇಲ್ ಅಂತ ನೋಡಿದಾಗ ನೀವು ಮಿನಿಮಮ್ ಅಂದರೂ 10ರಿಂದ 20% ಪ್ರಾಫಿಟ್ ಮಾರ್ಜಿನನ್ನು ಪಡ್ಕೊಳ್ಬೋದಾಗಿರುತ್ತೆ. ಹಾಗೆಯೇ ರೀಟೇಲಲ್ಲಿ ಮಾರಾಟ ಮಾಡ್ತೀರಾ ಅಂತ ಹೇಳಿದ್ರೆ ಅಂದರೂ 30%ನಷ್ಟು ಪ್ರಾಫಿಟ್ ಮಾರ್ಜಿನನ್ನು ನೀವು ಇಟ್ಕೊಳ್ಬೋದಾಗಿರುತ್ತೆ ಒಂದು ಕ್ಯಾರಿ ಬ್ಯಾಗ್ ಬಿಸ್ನೆಸ್ಸನ್ನು ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಕಂಪ್ಲೀಟ್ ಆಗಿ ಒಂದು ರಿಸರ್ಚನ್ನು ಮಾಡಿ ನೀವು ಎಷ್ಟು ಟೈಮನ್ನು ಅದಕ್ಕೆ ನೀಡ್ತಿದ್ದೀರಾ, ಮನೆಯಲ್ಲಿಯೇ ಒಂದು 2 ಮಷಿನ್ ಸೆಟಪನ್ನು ಮಾಡಿಕೊಂಡು ನೀವು ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಳ್ಳೆ ಪ್ರಾಫಿಟನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ. ಹಾಗೆಯೇ ಈ ಬಿಸ್ನೆಸ್ಗಳ ಬಗ್ಗೆ ತಿಳ್ಕೊಳ್ಬೇಕು, ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ಯಾರು ಎಕ್ಸ್ಪರ್ಟ್ಸ್ ಇದರ ಮಾಡಿರೋರು ನಮಗೆ ತಿಳಿಸ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಹಾಗಿದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪ್ನಲ್ಲಿ ನಿಮಗೆ ಪೇಪರ್ ಬ್ಯಾಗ್, ಕ್ಲಾತ್ ಬ್ಯಾಗ್ ಹಾಗೆಯೇ ಜೂಟ್ ಬ್ಯಾಗ್ ಬಿಸ್ನೆಸ್ಸನ್ನು ಮಾಡಿ ಸಕ್ಸಸ್ಫುಲ್ ಆಗಿರುವಂಥ ಮೆಂಟರ್ಸ್ A to Z ಮಾಹಿತಿಯನ್ನು ಕೊಡ್ತಾರೆ. ಹಾಗೆಯೇ ಈ ಬಿಸ್ನೆಸ್ಸನ್ನು ನೀವು ಹೇಗೆ ಅಪ್ಸ್ಕೇಲ್ ಮಾಡುವಂಥ ಮಾಹಿತಿಯನ್ನು ಕೂಡ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆಯೇ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಹೋಮ್ ಬೇಸ್ಡ್ ಬಿಸ್ನೆಸ್ ಕಾನ್ಸೆಪ್ಟ್ ಅಥವಾ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಕಾನ್ಸೆಪ್ಟ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ತಪ್ಪದೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಹೆಚ್ಚಿನ ಜನರಿಗೆ ತಪ್ಪದೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ನೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.